ಅಪ್ಪ ಅಮ್ಮನ ಇಚ್ಛೆ ವಿರುದ್ಧವಾಗಿ ನೀವೇನಾದ್ರೂ ಮದುವೆ ಆಗಿದ್ರೆ ಆದ್ರೆ ಇದೀಗ ಆ ಆಸ್ತಿ ಸಿಗೋದಿಲ್ಲ. ಹೆಣ್ಮಕ್ಳಿಗೆ ಅಪ್ಪನ ಆಸ್ತಿ ಬೇಕಾ? ಆಸ್ತಿ ಬೇಕಾದ್ರೆ ಹೀಗೆಲ್ಲ ಮಾಡಬಾರ್ದು ಅನ್ನುವಂಥದ್ದು. ಏನ್ ಮಾಡಬಾರ್ದು? ಹಾಗಾದ್ರೆ ಬೇರೆ ಧರ್ಮದ ಯುವಕರ ಜೊತೆ ಮದುವೆ ಆಗುವ ಹೆಣ್ಣು ಮಗಳಿಗೆ ಅಪ್ಪನ ಆಸ್ತಿ ನೀಡದೇ ಇರುವುದು, ಯಾವುದೇ ಮಕ್ಕಳಿಗೆ ಆಸ್ತಿ ನೀಡಲಿಲ್ಲ ಎಂದಿದ್ದಾದ್ರೆ ಕೋರ್ಟ್ ಹಸ್ತಕ್ಷೇಪ ಮಾಡಬಹುದಾಗಿತ್ತು. ಮಹಿಳೆಗೂ ಸಮಾನ ಆಸ್ತಿ ಹಕ್ಕು ಇರುವುದು ನಿಜ, ಆದರೆ ಇದು ಸ್ವಯಾರ್ಜಿತ ಆಸ್ತಿಯಾಗಿದ್ದು ತಮ್ಮ ಆಸ್ತಿಯನ್ನ ಯಾರಿಗೆ ಕೊಡಬೇಕು ಎನ್ನುವುದು ತಂದೆಯ ಇಚ್ಛೆಯ ವಿಷಯವಾಗಿರುತ್ತೆ. ಹಲೋ ನಮಸ್ಕಾರ, ರೆಬಲ್ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿರಾಜ್ ವಾಲಿಕಾ. ಅಪ್ಪ ಅಮ್ಮ ಈಗ ಇಚ್ಛೆಯ ಮೇರೆಗೆ ಒಂದು ಕಡೆ ಗಮನಿಸ್ತಾ ಹೋದ್ರೆ ಅಪ್ಪ ಅಮ್ಮನ ಇಚ್ಛೆಯ ವಿರುದ್ಧವಾಗಿ ನೀವೇನಾದ್ರೂ ಮದುವೆ ಆಗಿದ್ರೆ ಆದ್ರೆ ಇದೀಗ ಆ ಆಸ್ತಿ ಸಿಗೋದಿಲ್ಲ. ಎಸ್, ಈ ಆಸ್ತಿ ಅಂತ ಬಂದಾಗ ಸಹಜವಾಗಿ ಹೆಣ್ಣಾಗಿರ್ಬೋದು ಗಂಡ ಆಗಿರ್ಬೋದು ಸಾಕಷ್ಟು ಮನಸ್ತಾಪಗಳಾಗಿರ್ಬೋದು, ಕೊಲೆಗಳಾಗಿದೆ, ಎಲ್ಲವೂ ಕೂಡ ಆಗೋಗ್ಬಿಟ್ಟಿದೆ. ಆದ್ರೆ ಇದೀಗ ಸುಪ್ರೀಂ ಕೋರ್ಟ್ ಒಂದು ತೀರ್ಪನ್ನ ಕೊಟ್ಟಿದೆ. ಆ ತೀರ್ಪು ಒಂದು ಕಡೆ ಗಮನಿಸ್ತಾ ಹೋದ್ರೆ ಸಾಕಷ್ಟು ಜನರು ಆ ತೀರ್ಪನ್ನ ಸ್ವೀಕಾರವನ್ನ ಮಾಡಿದ್ದಾರೆ. ಯಾಕೆ ಸ್ವೀಕಾರ ಮಾಡಿದ್ದಾರೆ, ಏನ್ ಕತೆ ಅನ್ನೋದನ್ನ ಸಂಪೂರ್ಣವಾದಂತ ನಿಮ್ಮ ಮುಂದೆ ಮಾಹಿತಿಯನ್ನ ಕೊಡುವಂತ ಕೆಲಸ ಮಾಡ್ತೀನಿ. ನೋಡಿ, ಹೆಣ್ಮಕ್ಳಿಗೆ ಅಪ್ಪನ ಆಸ್ತಿ ಬೇಕಾ? ಆಸ್ತಿ ಬೇಕಾದ್ರೆ ಹೀಗೆಲ್ಲ ಮಾಡಬಾರ್ದು ಅನ್ನುವಂಥದ್ದು. ಏನ್ ಮಾಡಬಾರ್ದು? ಹಾಗಾದ್ರೆ ಅಪ್ಪ ಅಮ್ಮನ ಇಚ್ಛೆ ವಿರುದ್ಧ ಏನಾದ್ರೂ ನೀವು ಮದುವೆ ಆದ್ರೆ ಅನ್ಯ ಧರ್ಮೀಯರನ್ನ ಮದುವೆ ಆಗುವ ಹೆಣ್ಣು ಮಕ್ಕಳಿಗೆ ಪಾಠ ಕಲಿಸುವಂತ ತೀರ್ಪೊಂದು ಸುಪ್ರೀಂ ಕೋರ್ಟ್ ನೀಡಿದೆ. ಪಿತಾರ್ಜಿತ ಆಸ್ತಿಯಲ್ಲಿ ಗಂಡು ಮತ್ತು ಹೆಣ್ಣು ಮಕ್ಕಳ ಒಂದಿಷ್ಟು ಇಬ್ಬರಿಗೂ ಕೂಡ ಈಗಾಗಲೇ ಗಮನಿಸ್ತಾ ಹೋದ್ರೆ ಕಾನೂನು ಸಮಾನವಾದಂತ ಅವಕಾಶವನ್ನ ನೀಡಿದೆ ನಿಜವಾದ್ರು. ಸೊ ಸ್ವಯಾರ್ಜಿತ ಆಸ್ತಿಯನ್ನ ತಂದೆಯಾದವರು ಯಾರಿಗೆ ಬೇಕಾದ್ರೂ ಕೂಡ ಕೊಡಬಹುದು, ಕಾನೂನು ಇದೆ ಒಂದ್ ಕಡೆ ಗಮನಿಸ್ತಾ ಹೋದ್ರೆ. ಆದ್ರೆ ಇಂಥ ಆಸ್ತಿಯಲ್ಲೂ ಕೂಡ ಕೆಲವೊಮ್ಮೆ ಪ್ರಶ್ನೆ ಮಾಡುವಂತ ಅಧಿಕಾರ ಹೆಣ್ಣು ಮಕ್ಕಳಿಗೆ ಬರಬಹುದು. ಆದ್ರೆ ಇದೀಗ ಅಪ್ಪ ಅಮ್ಮನ ಇಚ್ಛೆಗೆ ವಿರುದ್ಧವಾಗಿ ಬೇರೆ ಧರ್ಮದ ಯುವಕರ ಜೊತೆ ಮದುವೆ ಆಗುವ ಹೆಣ್ಣು ಮಗಳಿಗೆ ಅಪ್ಪನ ಆಸ್ತಿ ನೀಡದೇ ಇರುವುದು, ಆಕೆಯನ್ನ ಆಸ್ತಿಯಿಂದ ಹೊರಗೆ ಇಟ್ಟಿರುವಂಥದ್ದು ಸರಿಯಾದ ಕ್ರಮಕ್ಕೆ ಅನ್ನುವಂಥ ಮೂಲಕ ಸುಪ್ರೀಂ ಕೋರ್ಟ್ ಈ ಒಂದು ಹೇಳಿಕೆಯನ್ನು ಕೊಟ್ಟಿದೆ. ನೋಡಿ, ಆಸ್ತಿ ಹೊರ ಹಾಕುವಂತ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೋಡಿ, ಇಲ್ಲಿ ಅಸಾದುದ್ದೀನ್ ಅಮಾವುಲ್ಲಾ ಮತ್ತು KV ವಿನೋದ್ ಅವರ ಚಂದ್ರ ಅವರ ನೇತೃತ್ವದ ಪೀಠ ಏನಿತ್ತು, ಸೊ ಇದೊಂದು ಅವಕಾಶವನ್ನ ಒಂದ್ ಕಡೆ ಆದೇಶವನ್ನ ಹೊರಡಿಸಿದೆ. ಗಮನಿಸ್ತಾ ಹೋದ್ರೆ ರಿಟೇಕ್ ಅಸಾದುದ್ದೀನ್ ಅಮಾವುಲ್ಲಾ ಮತ್ತು KV ವಿನೋದ್ ಚಂದ್ರನ್ ನೇತೃತ್ವದ ಪೀಠ ಇಂಥದೊಂದು ಆದೇಶವನ್ನ ಹೊರಡಿಸಿದೆ. ಶೈಲಾ ಜೋಸೆಫ್ ಎಂಬಾಕೆ ತಮ್ಮ ಸಮುದಾಯದ ಹೊರಗಿನ ವ್ಯಕ್ತಿಯನ್ನ ಮದುವೆಯಾಗಿ ಕಾರಣಕ್ಕೆ ಆಕೆ ತಂದೆ NS ಶ್ರೀಧರ್ ಅವರನ್ನು ತಮ್ಮ ಆಸ್ತಿಯಿಂದ ಇವಳನ್ನ ಹೊರಗೆ ಇಟ್ಟಿದ್ರು. ಉಳಿದ 8 ಮಕ್ಕಳಿಗೆ ಆಸ್ತಿಯನ್ನ ಸಮಾನವಾಗಿ ಕೊಟ್ಟಿದ್ರು. ಇದನ್ನ ಪ್ರಶ್ನಿಸಿ ಶೈಲಾ ಏನ್ ಮಾಡಿದ್ರು, ಮೊದಲಿಗೆ ಅಧೀನ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸುತ್ತಾರೆ. ಅಲ್ಲಿ ಆಕೆಯ ಪರವಾಗಿ ತೀರ್ಪು ನೀಡಲಾಗುತ್ತೆ. ಆದರೆ ಇದಕ್ಕೆ ಒಪ್ಪದ ತಂದೆ ಹೈಕೋರ್ಟ್ ಮೊರೆ ಹೋಗಲು ಎಲ್ಲವೂ ಕೂಡ ಸಮಾನ ಆಸ್ತಿಯನ್ನ ನೀಡಬೇಕು ಅನ್ನುವಂಥದ್ದು. ಹೆಚ್ಚಿಗೆ ವಿರುದ್ಧವಾಗಿ ಮದುವೆ ಆದ ಕಾರಣಕ್ಕೆ ಆಸ್ತಿಯಿಂದ ಹೊರಗೆ ಇಟ್ಟಿರುವುದು ಸರಿಯಲ್ಲ ಅಂತ ಹೈಕೋರ್ಟ್ ಕೂಡ ಹೇಳುತ್ತೆ. ನೋಡಿ, ಅಲ್ಲಿ ಒಂದು ಕಡೆ ಗಮನಿಸ್ತಾ ಹೋದ್ರೆ ಹೈಕೋರ್ಟ್ ಕೂಡ ಇಲ್ಲ, ಇದು ಸರಿಯಲ್ಲ. ಸೊ ಮಕ್ಕಳಿಗೆ ಎಲ್ಲರೂ ಕೂಡ ಗಂಡಾಗಿರ್ಬೋದು ಹೆಣ್ಣಾಗಿರ್ಬೋದು, ಸೊ ಒಂದಿಷ್ಟು ಇಚ್ಛೆಯಿಂದ ಅವರವರ ಇಚ್ಛೆಯಿಂದ ಮದುವೆ ಆಗಿದ್ದಾರೆ, ಹಾಗಾಗಿ ನೀವು ಕೊಡಬಹುದು ಅನ್ನುವಂಥ ಲೆಕ್ಕಾಚಾರದಲ್ಲಿ ಹೈಕೋರ್ಟ್ ಕೂಡ ಹೇಳುತ್ತೆ. ಸೊ ಅಲ್ಲಿಯೂ ಕೂಡ ಮಗಳ ಪರವಾಗಿ ಒಂದಿಷ್ಟು ತೀರ್ಪು ಬರುತ್ತಲ್ಲ, ಅಲ್ಲಿಯೂ ಕೂಡ ಒಂದ್ ಕಡೆ ಹೋದಂತ ಸಂದರ್ಭದಲ್ಲಿ ತಂದೆ ಏನ್ ಮಾಡ್ಬಿಡ್ತಾನೆ, ಸುಪ್ರೀಂ ಕೋರ್ಟ್ ಮೊರೆ ಹೋಗ್ಬಿಡ್ತಾನೆ. ಸೊ ಆದ್ರೆ ಇದಕ್ಕೆ ಸುತಾರಾಮ್ ಒಪ್ಪದ ತಂದೆ ಸುಪ್ರೀಂ ಕೋರ್ಟ್ ಮೊರೆ ಹೋಗ್ತಾರೆ. ಅಧೀನ ಕೋರ್ಟ್ ಮತ್ತು ಹೈಕೋರ್ಟ್ ನೀಡಿರುವಂತಹ ತೀರ್ಪನ್ನ ರದ್ದು ಮಾಡಿರುವ ಸುಪ್ರೀಂ ಕೋರ್ಟ್ ಶ್ರೀಧರ್ ಅವರನ್ನ ಮಾಡಿರುವಂತಹ ವಿಲ್ ಸರಿಯಾಗಿದೆ, ಶೈಲಾಳಿಗೆ ಅವರ ತಂದೆಯ ಆಸ್ತಿಯಲ್ಲಿ ಯಾವುದೇ ಹಕ್ಕಿಲ್ಲ ಅಂತ ತೀರ್ಪನ್ನ ನೀಡಿದೆ. ನೋಡಿ, ಈ ವಿಲ್ ಅನ್ನ ತಂದೆ ತಮ್ಮ ಇಚ್ಛೆಯಂತೆ ಬರೆದಿದ್ದಾರೆ, ಇದು ಸರಿಯಾಗಿದೆ. ಒಂದು ವೇಳೆ ಯಾವುದೇ ಮಕ್ಕಳಿಗೆ ಆಸ್ತಿ ನೀಡಲಿಲ್ಲ ಎಂದಿದ್ದಾದ್ರೆ ಕೋರ್ಟ್ ಹಸ್ತಕ್ಷೇಪ ಮಾಡಬಹುದಾಗಿತ್ತು. ಸೊ ಈಗ 8 ಮಕ್ಕಳಲ್ಲಿ ಗಮನಿಸ್ತಾ ಹೋದ್ರೆ ಎಲ್ರಿಗೂ ಕೂಡ ಆಸ್ತಿಯನ್ನ ಕೊಟ್ಟಿದ್ದಾರೆ, ಈ ಮಗಳಿಗೆ ಯಾಕೆ ಕೊಟ್ಟಿಲ್ಲ ಅನ್ನೋದಾಗಿದ್ರೆ ನಾವು ಹಸ್ತಕ್ಷೇಪ ಮಾಡಬಹುದಾಗಿತ್ತು. ಆದ್ರೆ ಉಳಿದ ಮಕ್ಕಳಿಗೆ ಆಸ್ತಿಯನ್ನ ಹಂಚಿಕೆ ಆಗಿದೆಯಲ್ಲ, ಮಗಳು ಶೈಲಾಳನ್ನ ಮಾತ್ರ ಆಸ್ತಿಯಿಂದ ಹೊರಗೆ ಇಟ್ಟಿದ್ದಾರಲ್ವಾ, ಅವರ ಇಚ್ಛೆ, ಆದ್ರಿಂದ ಅದನ್ನ ಪ್ರಶ್ನಿಸುವ ಹಕ್ಕು ಆಕೆಗೂ ಇಲ್ಲ ಅಂತ ನ್ಯಾಯಮೂರ್ತಿಗಳು ಹೇಳ್ಬಿಡ್ತಾರೆ. ಸೊ ಸುಪ್ರೀಂ ಕೋರ್ಟ್ ಒಂದ್ ಕಡೆ ಸ್ಪಷ್ಟನೆ ಕೊಡುವಂತ ಕೆಲಸ ಆಗುತ್ತೆ. ಮಹಿಳೆಗೂ ಸಮಾನ ಆಸ್ತಿ ಹಕ್ಕು ಇರುವುದು ನಿಜ, ಆದರೆ ಇದು ಸ್ವಯಾರ್ಜಿತ ಆಸ್ತಿಯಾಗಿದ್ದು ತಮ್ಮ ಆಸ್ತಿಯನ್ನ ಯಾರಿಗೆ ಕೊಡಬೇಕು ಎನ್ನುವುದು ತಂದೆಯ ಇಚ್ಛೆಯ ವಿಷಯವಾಗಿರುತ್ತೆ. ಆಸ್ತಿ ಪಿತಾರ್ಜಿತವಾಗಿದ್ರೆ ಅದರ ಪಾಲು ಸಿಗುತ್ತೆ, ಆದ್ರೆ ಈ ವಿಷಯದಲ್ಲಿ ಕೋರ್ಟ್ ಹಸ್ತಕ್ಷೇಪ ಮಾಡೋದಿಲ್ಲ ಅಂತ ನ್ಯಾಯಾಲಯ ಒಂದು ಕಡೆ ನ್ಯಾಯಪೀಠ ಹೇಳ್ಬಿಡುತ್ತೆ. ನೋಡಿ, ಸುಪ್ರೀಂ ಕೋರ್ಟ್ ಹೇಳಿರುವಂಥದ್ದು ಬಹಳ ಸ್ಪಷ್ಟವಾಗಿದೆ.
ನೀವು ಅನ್ಯ ಜಾತಿ ಯುವಕನನ್ನ ಏನಾದರೂ ಮದುವೆ ಆದರೆ, ಸೊ ಇಲ್ಲಿ ಗಮನಿಸ್ತಾ ಹೋದ್ರೆ ನೀವು ಅನ್ಯ ಜಾತಿ ಯುವಕನನ್ನ ಮದುವೆ ಮಾಡಿಕೊಂಡು ನನ್ನ ತಂದೆಯಲ್ಲಿರುವಂಥ ಆಸ್ತಿ ನನಗೂ ಕೂಡ ಪಾಲು ಬೇಕು ಅಂತ ಹೋರಾಡಿ ನೀವೇನೇ ಮಾಡಿದ್ರೂ ಕೂಡ ಇಲ್ಲಿ ಸಿಗೋದಿಲ್ಲ. ಯಾಕೆ ಅಂತಂದ್ರೆ ಈ ಅನ್ಯ ಜಾತಿ ಯುವಕನನ್ನ ಮದುವೆ ಆಗುವಂತ ನಿಮ್ಮ ಇಚ್ಛೆ ಏನಿತ್ತಲ್ಲ, ಸ್ವ ಇಚ್ಛೆಯಿಂದ ನೀವು ಮದುವೆ ಆಗಿರ್ತೀರ. ಹಾಗೆ ಇಲ್ಲಿ ಆಸ್ತಿ ಕೊಡಬೇಕಾದಂತ ಸಂದರ್ಭದಲ್ಲೂ ಕೂಡ ತಂದೆ ಸ್ವ ಇಚ್ಛೆ ಇರಬೇಕು, ಕೊಡಬೇಕಾ ಬೇಡವಾ ಅನ್ನುವಂಥದ್ದು. ಯಾಕಂದ್ರೆ 8 ಮಕ್ಕಳನ್ನ ಸಮಾನವಾಗಿ ಹಂಚಿದಂತ ಶ್ರೀಧರ್ ಅವರು ಶೈಲಜಾ ಅವರಿಗೆ ಯಾಕೆ ಕೊಡ್ಲಿಲ್ಲ? ಅವರ ವಿರುದ್ಧ, ಅಪ್ಪ ಅಮ್ಮನ ಇಚ್ಛೆ ವಿರುದ್ಧವಾಗಿ ಇವರು ಯಾವಾಗ ಮದುವೆ ಆಗ್ತಾರೆ, ಮದುವೆ ಆಗ್ತಿದ್ದ ಹಾಗೆ ಈ ತೀರ್ಪನ್ನ ಒಂದಿಷ್ಟು ನ್ಯಾಯಾಧೀಶರು ಕೂಡ ಒಂದ್ ಕಡೆ ಗಮನಿಸ್ತಾ ಹೋದ್ರೆ ಈ ಕೆಳಕೋರ್ಟ್ ಆಗಿರ್ಬೋದು, ಹೈಕೋರ್ಟ್ ಆಗಿರ್ಬೋದು, ಎಲ್ಲವೂ ಕೂಡ ಶೈಲಜಾ ಪರವಾಗಿ ಕೊಟ್ರೆ ಸುಪ್ರೀಂ ಕೋರ್ಟ್ ಮಾತ್ರ ಇಂಥ ತೀರ್ಪನ್ನು ಕೊಡುವ ಮೂಲಕ ಹೆಣ್ಣು ಮಕ್ಕಳಿಗೆ ಅನ್ಯ ಜಾತಿ ಯುವಕರನ್ನ ಮದುವೆ ಆಗೋಕ್ಕಿಂತ ಮುಂಚೆ ಒಂದಿಷ್ಟು ಯೋಚನೆ ಮಾಡಿ, ಆಸ್ತಿ ಏನಾದರೂ ಬೇಕು ಅಂತಂದಾಗ ಈ ರೀತಿಯಾದಂಥ ಡಿಸೈಡ್ ಮಾಡೋಕ್ಕಿಂತ ಮುಂಚೆ ಒಂದು ಸಾರಿ ಯೋಚನೆ ಮಾಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅನ್ನುವಂಥ ಕಾರಣದಿಂದಾಗಿ ಹೀಗಾಗಿ ನ್ಯಾಯಾಲಯ ಈ ರೀತಿಯಾದಂಥ ತೀರ್ಪನ್ನು ಕೊಡುವ ಮೂಲಕ ಮತ್ತೊಮ್ಮೆ ಹೆಣ್ಣು ಮಕ್ಕಳಿಗೆ ಪ್ರಮುಖವಾಗಿ ಗಮನಿಸ್ತಾ ಹೋದ್ರೆ ಅನ್ಯ ಜಾತಿ ಯುವಕರನ್ನ ಮದುವೆ ಆಗುವ ಹೆಣ್ಣು ಮಕ್ಕಳಿಗೆ ಒಂದು ರೀತಿಯಾಗಿ ಶಾಕ್ ಕೊಟ್ಟಿದೆ ಅಂತಾನೆ ಹೇಳಬಹುದು. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗೆ ನೋಡ್ತಾ ಇರಿ ರೆಬೆಲ್ ಟಿವಿ.